ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ಕಳೆದ ಸಂಚಿಕೆಗಳಲ್ಲಿ ಶತ್ರುವನ್ನ ಕಂಡುಹಿಡಿಯೋದು ಹೇಗೆ, ಶತ್ರುಗಳು ಕೊಡುವಂಥ ಕಾಟಗಳಿಂದ ನಾವು ಮುಕ್ತಿ ಪಡ್ಕೊಳ್ಳೋದು ಹೇಗೆ, ಹಾಗೆ ಅವರ ತೊಂದರೆಗಳಿಂದ ನಾವು ನಿವಾರಿಸ್ಕೊಳ್ಳೋದು ಹೇಗೆ, ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಆ ಸಿಂಪಲ್ ರೆಮಿಡೀಸನ್ನು ಫಾಲೋ ಮಾಡಿ ಸಾಕಷ್ಟು ಜನ ನಮಗೂ ಕೂಡ ಹೇಳಿದ್ದಾರೆ, ಇವೆಲ್ಲ ತುಂಬ ವರ್ಕ್ ಆಗಿದೆ ನಮಗೆ ಅಂತ ಹೇಳಿ. ನಾವು ಕೂಡ ಸಾಕಷ್ಟು ನೋಡಿದ್ದೀವಿ ಈ ಒಂದು ಮಿರಾಕಲ್ಸ್ ಆಗುವಂಥದ್ದನ್ನ. ಅದೇ ರೀತಿಯಾಗಿ ಇವತ್ತಿನ ಸಂಚಿಕೆಯಲ್ಲಿ ಶತ್ರುಗಳನ್ನು ನಾಶ ಮಾಡೋದು ಹೇಗೆ, ಶತ್ರುಗಳಿಂದ ಯಾವುದೇ ರೀತಿ ನಮ್ಗೆ ತೊಂದರೆ ಆಗಬಾರ್ದು, ಇದಕ್ಕೆ ರೆಮಿಡೀಸ್ ಏನಾದರೂ ಇದೆಯಾ? ಬನ್ನಿ ಗುರುಗಳನ್ನು ಕೇಳಿ ತಿಳ್ಕೊಳ್ಳೋಣ. ಎಂದಿನಂತೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಕಳೆದ ಸಂಚಿಕೆಗಳಲ್ಲಿ ನಮಗೆ ಶತ್ರುನ ಕಂಡು ಹಿಡಿಯೋದು ಹೇಗೆ, ಅವರಿಂದ ಯಾವುದೇ ರೀತಿಯಾದಂಥ ತೊಂದರೆ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಹೇಗೆ, ಇದು ತುಂಬ ಸಿಂಪಲ್ ರೆಮಿಡೀಸನ್ನು ತಿಳಿಸ್ಕೊಟ್ರಿ. ಹಾಗೆ ಸಾಕಷ್ಟು ಜನ ನಮಗೆ ಕರೆ ಮಾಡಿ ಹೇಳಿದ್ದಾರೆ ಗುರುಗಳೇ, ಇದನ್ನೇ ತುಂಬ ವರ್ಕ್ ಆಗಿದೆ, ನಮಗೆ ತುಂಬ ತೊಂದರೆಗಳು ಹೋಗಿದೆ ಅಂಥೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳೇ, ಶತ್ರುಗಳಿಂದ ನಮ್ಗೆ ಏನೂ ತೊಂದರೆ ಆಗಬಾರ್ದು, ಅವ್ರು ನಾಶ ಆಗಬೇಕು, ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ತಂತ್ರ ವಿಧಾನಗಳು ಇದಕ್ಕೆ ಬಹಳಷ್ಟು ಪರಿಹಾರಗಳನ್ನು ಕೊಡ್ತವೆ. ಸರಳವಾಗಿರ್ತಕ್ಕಂತಹ ವಿಧಾನಗಳು ಬೇರೆ ಇರ್ಬೋದು. ತಂತ್ರದಲ್ಲಿ ಶತ್ರು ಧ್ವಜಸ್ತಂಭನದಂತಹ ಅಥವಾ ಶತ್ರುನಾಶದಂತಹ ಕ್ರಿಯೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದು ಮಾಡ್ತಕ್ಕಂಥ ವಿಧಾನವನ್ನು ತಂತ್ರಿಗಳ ಆಧಾರದ ಮೇಲೆ ನಡೆಸಬೇಕಾಗ್ತದೆ. ಅವನು ಕಲ್ತಿರ್ತಕ್ಕಂತಹ ವಿದ್ಯೆ, ಮಂತ್ರೋಚ್ಚಾರಣೆ, ತಂತ್ರೋಚ್ಚಾರಣೆ, ಹಾಗೆ ಯಂತ್ರಗಳ ಸಹಾಯದಿಂದ, ಹಾಗೆ ಕೆಲವೊಂದು ಕಠಿಣವಾಗಿರ್ತಕ್ಕಂತಹ ನಿಯಮಗಳಿಂದ ಅದನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಆದರೆ ಸರಳವಾಗಿರ್ತಕ್ಕಂತಹ ಜನಮಾನಸದಲ್ಲಿ ಬಹಳ ಒಂದು ಎಲ್ಲೆಲ್ಲೋ ತಿರುಗಾಡಿ ಓಡಾಡಿ ಮಾಡೋದಕ್ಕಿಂತ ನಿಮ್ಮ ಶತ್ರು ನಿಮಗೆ ಗೊತ್ತಿರ್ತದೆ, ಅವರೇ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕೆಲವೊಂದು ನಿಟ್ಟಿನಲ್ಲಿ ಈ ಹಿಂದೆಯಿಂದನೂ ಕೂಡ ನಾನು ತಿಳಿಸ್ತಾನೆ ಬಂದಿದ್ದೀನಿ. ಬಲಿಷ್ಠವಾಗಿ ಹಾಗೆ ಸರಳವಾಗಿ ಕೂಡ ಇರಬೇಕು. ಅಂತಹ ವಿಧಾನಗಳು ಖಂಡಿತ ಇರ್ಬೋದು. ಈಗ ನೀವು ಕೇಳಿದ ಪ್ರಶ್ನೆಗೆ ನನಗೆ ಹೊಳಿತಾ ಇರೋದು ಈ ಜೋಡಿ ಕೊಂಡಿ ಮುಳ್ಳು ಅಂತ ಹೇಳ್ತಾರೆ, ಅಥವಾ ಈ ಗರುಡಕಾಯಿ ಅಂತ ಹೇಳ್ತಾರೆ, ಅಥವಾ ಉಗುರು ಅಂತ ಹೇಳ್ತಾರೆ, ಹುಲಿ ಉಗುರು ಅಂತ ಇರ್ತದೆ. ಈ ಕಾಯಿ ಗಿಡದಲ್ಲಿ ಬರ್ತಕ್ಕಂಥ ಒಂದು ಕಾಯಿ. ಅದು ಕೆಲವೊಂದು ಕಡೆ ಬೆಳೆದಿರ್ತಾರೆ, ತಗೊಂತಾರೆ. ಕೆಲವೊಬ್ಬರು ಈ ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿ ಸಿಗ್ತಕ್ಕಂಥ ಅಂಗಡಿಗಳಲ್ಲಿ ಇದು ಲಭ್ಯತೆ ಇರ್ತದೆ. ಅದೇನು ಬಹಳ ಏನು ಖರ್ಚಾಗೋದಿಲ್ಲ, ಒಂದು 10-15 ರೂಪಾಯಿ ಕೊಟ್ಟರೆ ಬಹಳಷ್ಟು ಸಿಗ್ತದೆ. ಅದನ್ನು ತಗೊಂಡು ಕೂಡ ಶತ್ರುಗಳ ಮೇಲೆ ನಾವು ವಿಜಯ ಪತಾಕೆ ಹಾರಿಸ್ಬೋದು. ಶತ್ರು ಬಹಳಷ್ಟು ಮೆರಿತಾ ಇದ್ದು ನಿಮಗೆ ಬಹಳ ಅನಾನುಕೂಲ ಮಾಡ್ತಾಯಿದ್ರು ಕೂಡ ಆತನನ್ನು ಮಣ್ಣು ಪಾಲು ಮಾಡ್ಬೋದು. ಅಂಥ ಒಂದು ವಿಶೇಷವಾಗಿ ಫಲದಾಯಕವಾಗಿರ್ತಕ್ಕಂತಹ ಪರಿಹಾರ ಅದರಲ್ಲೂ ಕೂಡ ನಾವು ಕಾಣ್ಬೋದಾಗಿದೆ. ಓಕೆ ಗುರುಗಳೇ, ಈ ಗರುಡಕಾಯಿ ಅಂತ ನಮಗೆ ತಿಳಿಸ್ಕೊಟ್ರಿ. ನೀವು ಹೇಳಿದಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂತ. ಹಾಗಾದ್ರೆ ಈ ಒಂದು ಸಿಂಪಲ್ ರೆಮಿಡಿಯಿಂದ ಹೇಗೆ ಶತ್ರುನಾಶ ಸಾಧ್ಯ ಆಗುತ್ತೆ ಗುರುಗಳೇ? ಹೇಗೆ ಮಾಡ್ಕೋಬಹುದು? ಮಾಡ್ಕೊಳ್ಳೋಂಥ ವಿಧಾನಗಳು ಅದು ಸರಳವಾಗೇ ಇರ್ತದೆ, ತಿಳಿಸ್ಕೊಡ್ತೇನೆ. ಆದರೆ ನೋಡಿ, ನಾನು ಮೊದಲೇ ಹೇಳ್ಬಿಡ್ಬೇಕು ಇಲ್ಲಿ, ಯಾಕಂದರೆ ಸುಖ ಸುಮ್ಮನೆ ಯಾವುದೋ ಕಾರಣಕ್ಕೆ ಶತ್ರುಗಳ ಅಂತ ಹೇಳಿ ನಂಬೋದಲ್ಲ. ಆತ ನಿಜವಾಗಿಯೂ ನಿಮ್ಗೆ ಸಮಸ್ಯೆ ಮಾಡಿದಾನ, ಅದರಿಂದ ನೀವು ಅನುಭವಿಸಿದ್ರ ಸರಿ, ಆತ ಬಹಳಷ್ಟು ನಿಮಗೆ ಅನಾನುಕೂಲ ಮಾಡ್ತಾ ಇದ್ದಾನೆ, ಇದನ್ನು ಖಚಿತಪಡಿಸ್ಕೊಳ್ಳಿ. ಮನೇಲಿ ಕೂತ್ಕೊಂಡು ನಾವೇ ಅವ್ನ ಶತ್ರು, ಇವನು ಸರಿಗಿಲ್ಲ, ಅವ್ನು ಸರಿಗಿಲ್ಲ ಅಂಥೇಳಿ ಡಿಸೈಡ್ ಮಾಡಿ ಒಬ್ಬರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೋಗೋದು ಅದು ಶುದ್ಧ ಅಸಂಬದ್ಧ, ತಪ್ಪು. ಅಥವಾ ನಾಳೆ ಅವ್ನು ಮಾಡಿರ್ತಕ್ಕಂಥ ಅವ್ನಿಗೇನೋ ಅನುಭವಿಸ್ಬೋದು, ಬೇರೆ ವಿಚಾರ. ಅಮಾಯಕರನ್ನ ನೀವು ಸಮಸ್ಯೆ ಮಾಡ್ದಂಗೆ ಆಗುತ್ತೆ. ಇದ್ರ ಕರ್ಮ ಬಿಡುತ್ತಾ, ಇದನ್ನು ನಾವು ತಿಳ್ಕೊಳ್ಬೇಕು. ಖಚಿತತೆ ಇರಲಿ, ಆತ ನಿಮಗೆ ಸಮಸ್ಯೆ ಮಾಡಿದ್ದೇ ನಿಜ ಆಗಿರಲಿ. ಅವನು ಏನೋ ಮಾಡ್ತಾ ಇದ್ದಾನೆ, ಸಮಸ್ಯೆ ಮಾಡಿಬಿಟ್ಟಿದ್ದಾನೆ, ನನಗೆ ಬೆಳವಣಿಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ನಾನು ಯಾವುದೇ ರೀತಿಯಲ್ಲಿ ಬೆಳೀತಾ ಇಲ್ಲ, ಸಾಕಷ್ಟು ಅವನಿಂದ ಹಾನಿ ಆಗಿದೆ, ಈ ಶತ್ರುನ ಹೀಗೆ ಬಿಟ್ಟರೆ ನನ್ನ ಜೀವನ ಹಾಳಾಗಿ ಹೋಗುತ್ತೆ, ಈ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಇರಬೇಕು. ಅದು ನಿಜನೂ ಇರಬೇಕು. ಊಹಾಪೋಹ, ಓತಪ್ರೋತದಂತ ಊಹಾಪೋಹ ಮಾಡ್ಕೊಂಡು ನಮಗೆ ನಾವೇ ಏನೋ ಒಂದು ಕಲ್ಪನೆಯಲ್ಲಿ ಅವನು ಸರಿ ಇಲ್ಲ, ಶತ್ರು ಅಂದ್ಕೊಂಡು ಅವನ ಮೇಲೆ ಪ್ರಹಾರ ಮಾಡೋದು ತಪ್ಪಾಗ್ತದೆ. ಇದನ್ನು ಅವಲೋಕನ ಮಾಡಬೇಕಾಗತ್ತೆ. ಸರಿ, ಈಗ ನೋಡಿ, ಗರುಡಕಾಯಿ ಅಥವಾ ಜೋಡಿ ಕೊಂಡಿಯ ಮುಳ್ಳು ಅಂತ ಹೇಳ್ತೀವಿ ನಾವು. ಜೋಡಿ ಕೊಂಡಿಯ ಮುಳ್ಳು, ಹೌದು. ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ನೋಡಿ, ಅಮಾವಾಸ್ಯೆ ಅಥವಾ ಈ ಹುಣ್ಣಿಮೆಯ ದಿನ ಈ ಪ್ರಯೋಗವನ್ನು ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಮೊದಲು ಅರಿಶಿಣ ಮತ್ತು ಕುಂಕುಮ ಈ ಎರಡನ್ನ ಸೇರಿಸಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಒಂದು ಗೊಂಬೆಯನ್ನು ಮಾಡಬೇಕಾಗ್ತದೆ. ನಿಮ್ಮ ಕಡೆಗೆ ಅದು ಗೊಂಬೆ ಇದ್ದರೆ ಸರ್,
ಅವ್ರು ಬೇರೆ ಅದು ಅಂದ ಇರಬೇಕು, ಚಂದ ಇರಬೇಕು, ಅದಕ್ಕೇನಿರ್ಬೇಕು ಅನ್ನೋದು ಬೇಡ. ಅದು ನಿಮ್ಮ ಕಣ್ಣಿಗೆ ಅದು ಗೊಂಬೆ ಇರಬೇಕು, ಅದಕ್ಕೆ ಕೈಕಾಲ ತಲೆ ಎಲ್ಲ ಇರಬೇಕು. ಅಂಥ ಒಂದು ಗೊಂಬೆಯನ್ನು ಮಾಡಿಕೊಡಿ. ಅದು ಸ್ವಲ್ಪ ನೀರನ್ನ ಬೆರೆಸ್ತಾ ನೀವು ಹದವಾಗಿ ಗೊಂಬೆನ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಏನಂತಂದರೆ ಹೊಳೆ ದಂಡೆ, ಹರಿಯುವಂಥ ನೀರು ಇರ್ತದಲ್ಲ, ಆ ಹೊಳೆ ಅಥವಾ ನದಿ, ಆ ದಂಡೆಯಲ್ಲಿರ್ತಕ್ಕಂಥ ಸ್ವಲ್ಪ ಮಣ್ಣನ್ನು ಮಿಶ್ರಣ ಮಾಡಬೇಕಾಗ್ತದೆ. ಅದು ತಂತ್ರದ ನಿಯಮ. ಅದು ಯಾಕಂದರೆ ಶತ್ರು ಮಣ್ಣಪಾಲಾಗಬೇಕಂದ್ರೆ ಅದು ಮಣ್ಣು ಅವಶ್ಯಕತೆ ಇದೆ ಅಂತ ನಾವು ನೋಡಬೇಕಾಗುತ್ತದೆ. ಹಾಗೆ ಈ ಮಾಡಿರ್ತಕ್ಕಂಥ ಗೊಂಬೆ ಇದೆಯಲ್ಲ, ತಲೆ, 2 ಕೈ 2 ಕಾಲುಗಳಿರ್ತದೆ. 2 ಕಾಲುಗಳಿಗೆ 2 ಕೈಗಳಿಗೆ ಹಾಗೆ ತಲೆಗೆ. ಅದು ಕಾಯಿ ಹೇಗಿರ್ತದೆ, ಹುಲಿ ಉಗುರು ಥರ ಇರ್ತದೆ. ಒಂದು ರೀತಿಯಲ್ಲಿ ಉಗುರು ರೀತಿಯಲ್ಲಿ ಬಂದಿರುತ್ತೆ. ಗರುಡ ಕಾಯಿ, ಗರುಡ ಶಿಕೆ ಬೇರೆ, ಅದು ಗರುಡ ಕಾಯಿ ಅಂತ ಹೇಳ್ತೀವಿ. ಅಥವಾ ಜೋಡಿ ಕೊಂಡಿನ ಮುಳ್ಳು, ಅಂದರೆ 2 ಕೊಂಡಿ ಇರ್ತದೆ, ಆ ಮುಳ್ಳು ಇರ್ತದೆ. ಅದನ್ನು ಆ ತಲೆಗೆ ಒಂದು ಚುಚ್ಚಿ, ಕೈ 2 ಕೈ 2 ಈ ಕಡೆ ಕೈಗೆ ಮತ್ತೊಂದು ಕೈ, ಹಾಗೆ ಕಾಲಿಗೆ ಇದನ್ನು ಚುಚ್ಚಿ ಅದನ್ನು ಹಾಕಿಬಿಡಿ. ಹಾಗೆ ನೀವು ನಿಮ್ಮ ಮನದಲ್ಲಿ ಶತ್ರುವಿನ ಚೆಹರೆ, ಶತ್ರುವಿನ ಹೆಸರನ್ನು ನೆನೆಸ್ಕೊಂಡು ಪೂರ್ಣವಾಗಿ ಅದರಲ್ಲಿ ಸ್ಥಾಪನೆ ಮಾಡಬೇಕು. ಹೇಗೆ ಆ ಶತ್ರುವಿನ ಕಲ್ಪನೆ ಏನಿದೆ ಆ ಗೊಂಬೆಯಲ್ಲಿ ಮೂಡೋ ರೀತಿಯಲ್ಲಿ ನೀವು ನೆನೆಸ್ಕೊಳ್ಬೇಕು. ಆ ಚೆಹರೆ, ಅವನ ಮುಖ, ಅವನ ಹೆಸರು, ಇದನ್ನು ನೀವು ಸ್ಥಾಪನೆ ಮಾಡಬೇಕಾಗ್ತದೆ. ಇದನ್ನು ಆದಷ್ಟು ತಾವು ನಿರ್ಜನ ಪ್ರದೇಶದಲ್ಲಿ ಯಾರೂ ಇಲ್ಲದಿರ್ತಕ್ಕಂತಹ ಜಾಗ ನೋಡಿಕೊಂಡೇ ಮಾಡಬೇಕು. ಆ ಸಮಯ ಸಂದರ್ಭ ನೋಡಿ ಮಾಡಿ. ಹಾಗೆ ಒಂದು ಮಂತ್ರ ಬರುತ್ತೆ, ಓಂ ಕ್ಲೀಂ ತ್ರೈಲೋಕ್ಯ ಶತ್ರುನಾಶಾಯ ಫಟ್. ಆ ಗೊಂಬೆ ಮುಂದೆ ಕೂತ್ಕೊಂಡೆ ಓಂ ಕ್ಲೀಂ ತ್ರೈಲೋಕ್ಯ ಶತ್ರುನಾಶಾಯ ಫಟ್ ಈ ಮಂತ್ರವನ್ನು 108 ಬಾರಿ ಅದರ ಮುಂದೆ ಕೂತ್ಕೊಂಡೆ. ತದನಂತರವಾಗಿ ಈ ಮಣ್ಣಿನ ಸ್ವಲ್ಪ ಆಳ ತೆಗೆದುಬಿಟ್ಟು ಮಣ್ಣನ್ನು ಈ ಗೊಂಬೆನ ಹೂತಾಕ್ಬಿಡಿ. ಅದನ್ನು ಆ ಮಣ್ಣಿಗೆ ಸೇರಿಸ್ಬಿಡಿ, ಮುಚ್ಚಿಬಿಡಿ. ಇದು ನಿರ್ಜನ ಪ್ರದೇಶದಲ್ಲಿ ಮಾಡುವಂಥ ವಿಧಾನ. ಹೀಗೆ ಮಾಡೋದ್ರಿಂದ ಯಾವ ಶತ್ರು ನಿಮ್ಗೆ ಸಮಸ್ಯೆ ಮಾಡ್ತಾ ಇದ್ದಾನೆ, ಅವನಿಂದ ಏನು ಅನಾನುಕೂಲ ಅನುಭವಿಸ್ತಾ ಇದ್ದೀರ, ಶತ್ರುವಿನ ಮೇಲೆ ವಿಜಯ ಪತಾಕೆ ಹಾರಿಸ್ಬೇಕು. ಬೆಂಬಿಡದೆ ಒಂದು ರೀತಿಯಲ್ಲಿ ಬಹಳಷ್ಟು ತೊಂದರೆ ಮಾಡ್ತಾ, ಹಾನಿ ಕೊಡ್ತಾ, ಜೀವನದಲ್ಲಿ ಮುಳ್ಳಾಗಿ ಕಾಡ್ತಾ ಇದೆ. ಆ ಮುಳ್ಳಿಗೆ ಮುಳ್ಳು, ಈ ಜೋಡಿ ಕೊಂಡಿನ ಮುಳ್ಳು. ಹಾಗೆ ಅವನ ಒಂದು ನಾಶ, ಅಧಪತನ ನಿಮ್ಮ ಜೀವನದ ಉದ್ಧಾರ ಏಳಿಗೆಗೋಸ್ಕರ ಆಗಿರುತ್ತೆ. ನೀವು ಸುಖ ಸುಮ್ಮನೆ ಇನ್ನೊಬ್ಬರ ಮೇಲೆ ವಿಚಾರ ಮಾಡೋದಲ್ಲ. ನಿಮಗೆ ಅದು ನಿಖರತೆ ಇದ್ದರೆ, ಪ್ರಬಲವಾಗಿ ನಿಮ್ಮ ಮನಸ್ಸಲ್ಲಿದ್ದರೆ, ಅಥವಾ ಅವನು ಮಾಡಿದ್ದು ನಿಜ ಇತ್ತು ಅಂದರೆ ನೀವು ಈ ಕಾರ್ಯಕ್ಕೆ ಕೈ ಹಾಕಿ ಖಂಡಿತ ಅದೇನು ದೊಡ್ಡ ಖರ್ಚಲ್ಲ, ನೀವು ನಿಮ್ಮಲ್ಲೇ ಮಾಡಿಕೊಡ್ಬೋದು ಅಲ್ವ. ಆ ರೀತಿಯಾಗಿ ಇರ್ತಕ್ಕಂಥ ಒಂದು ಪರಿಹಾರ ಇದಾಗಿದೆ. ಗುರುಗಳೇ, ಇದು ಸರಳವಾಗಿನೂ ಕಾಣಿಸ್ತಾ ಇದೆ, ಆದರೆ ಇದು ಎಲ್ಲರೂ ಮಾಡ್ಬೋದಾ ಗುರುಗಳೇ? ನೀವು ಹೇಳಿದ್ರಿ ನಿರ್ಜನ ಪ್ರದೇಶದಲ್ಲಿ ಮಾಡಬೇಕು ಅಂತ. ಎಲ್ಲಿ ಮಾಡ್ಬೋದು, ಯಾವ ಒಂದು ಸಮಯಕ್ಕೆ ಮಾಡ್ಬೋದು ಅಂತ ನಮಗೆ ತಿಳಿಸ್ಕೊಡಿ. ನಾನು ಮೊದಲೇ ಹೇಳಿದ್ದೀನಲ್ಲಮ್ಮ, ಈಗ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಅಂತ ಸಂದರ್ಭದಲ್ಲೇ ಈ ವಿಧಾನವನ್ನು ಮಾಡಬೇಕು. ಮತ್ತು ಏನಕ್ಕೆ ಅದು ರಿಕ್ತ ತಿಥಿ ಅಥವಾ ಪೂರ್ಣ ತಿಥಿ ಅಂತ ಹೇಳ್ತೀವಿ, ಅದು ಆ ದಿನ ಇಂಥ ಪ್ರಯೋಗಕ್ಕೆ ಬಹಳ ಶುಭಕರವಾಗಿರ್ತಕ್ಕಂಥ ಸಮಯ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಆ ತಿಥಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದಷ್ಟು ನಿರ್ಜನ ಪ್ರದೇಶ ಅಂತಂದರೆ ಯಾವುದಾದ್ರೂ ಯಾರು ಇಲ್ಲದೆ ಓಡಾಡದಿರ್ತಕ್ಕಂತಹ ಜಾಗ, ಜಮೀನುಗಳಿರ್ತವೆ. ಅಂದರೆ ಹಿಂಗೆಲ್ಲ ಕೂತ್ಕೊಂಡು ಮಾಡೋವಾಗ ಸಹಜವಾಗಿ ಯಾರು ನೋಡಿದ್ರೆ ನಿಮಗೂ ಕೂಡ ತೊಂದರೆ, ಅಥವಾ ನೋಡಿದವ್ರಿಗೂ ಏನೋ ಮಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ಭ್ರಮೆ, ಭ್ರಾಂತಿ. ಮತ್ತು ಇಂತಹ ಕಾರ್ಯಗಳನ್ನು ಮಾಡುವಾಗ ಇನ್ನೊಬ್ರು ನೋಡಲೂಬಾರ್ದು ಅನ್ನೋವಂಥ ನಿಯಮ ಇರುತ್ತೆ. ಒಳ್ಳೆ ದಂಡೆನೋ ಯಾವುದಾದ್ರೂ ಒಂದು ಪ್ರದೇಶದಲ್ಲೋ ಜಮೀನಲ್ಲೋ ಯಾರೋ ಬರದಿರೋಂಥ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ನೀವೇ ನೋಡ್ಕೋಬೇಕು ನಿಮ್ಮ ಸ್ಥಳ. ಯಾಕಂದರೆ ಎಲ್ಲಾರ ಮಾಡ್ಬೋದು, ನೀವು ಮಶಾಣದೆಲ್ಲಾರ ಮಾಡ್ಬೋದು, ಒಂದು ಒಳ್ಳೆ ಸ್ಥಳದಲ್ಲೂ ಮಾಡ್ಬೋದು. ಮಾಡುವಂಥದ್ದು ವಿಧಾನ ಎಲ್ಲಾರ ಮಾಡ್ಬೋದು. ನಿಮ್ಮ ಜಾಗ, ನಿಮ್ಮ ಸಮಯ, ನಿಮ್ಮ ಸ್ಥಳ, ನೀವು ಅದನ್ನು ನಿರ್ಧಾರ ಮಾಡಬೇಕು. ಸಮಯ ಏನು, ಅಮಾವಾಸ್ಯೆ ಹುಣ್ಣಿಮೆ. ಆ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇರಬೇಕು. ಹುಣ್ಣಿಮೆ ನಾರ ಇರಬೇಕು ಅಥವಾ ಅಮಾವಾಸ್ಯೆ ನಾರ ಇರಬೇಕು. ಅಮಾವಾಸ್ಯೆ ಕಳೆದಾದ ನಂತರ ಈಗ ಕೆಲವೊಮ್ಮೆ ಏನಾಗುತ್ತೆ, 10 ಗಂಟೆಗೆ ಅಮಾವಾಸ್ಯೆ ಮುಗಿಯುತ್ತೆ, ಹಾಗಂತ 12 ಗಂಟೆಗೆ ಹೋಗಿ ಮಾಡ್ಲಿಕ್ಕೆ ಆಗಲ್ಲ. ಪೂರ್ಣ ಆ ದಿನ ಅಮಾವಾಸ್ಯೆ ಇದೆ ಅನ್ನೋ ಲೆಕ್ಕಾಚಾರದಲ್ಲೇ ನೋಡ್ತಿರ್ತೀವಿ ನಾವು. ಅಂದರೆ ಹಾಗೆ ಬರೋದಿಲ್ಲ. ಆ ತಿಥಿಯಲ್ಲಿ ಆ ದಿನ ಆ ಅಮಾವಾಸ್ಯೆ ನಡೀತಾ ಇರ್ಬೇಕು, ಅಂಥ ಸಂದರ್ಭದಲ್ಲೇ ಮಾಡ್ಬೋದು. ಮತ್ತು ಯಾರು ಬೇಕಾರ ಮಾಡ್ಬೋದು. ಅಂದರೆ ಸ್ತ್ರೀಯರು ಮಾಡ್ಬೋದಾ, ಪುರುಷರು ಮಾಡ್ಬೋದಾ ಅನ್ನೋದು ಕೇಳ್ಬೋದು. ಯಾರು ಬೇಕಾರ ಮಾಡ್ಬೋದು. ಮಾಡೋವಂಥವ್ರು ಸ್ವಚ್ಛವಾಗಿ, ಶುಭ್ರವಾಗಿ ಮನಸ್ಸಿನಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಮುಂದೆ ಹೋದರೆ ಖಂಡಿತವಾಗಿ ಆ ಕೆಲಸ ಆಗುತ್ತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಮಾಡೋದು ದೊಡ್ಡ ವಿಷಯ ಅಲ್ಲ, ಸರಳವಾಗಿರ್ತಕ್ಕಂಥದ್ದು. ಕಲ್ಪನೆಯಿಂದ ಮಾಡಬೇಡಿ ಅಷ್ಟೇ.
ಸುಮ್ಮನೆ ಯಾರಿಗೂ ಏನೋ ತೊಂದರೆ ಮಾಡಲಿಕ್ಕೇನೋ ಅಥವಾ ಅವ್ರು ನಿಮಗೆ ಶತ್ರುನೋ ಇಲ್ಲ ನೀವೇ ಅವ್ರಿಗೆ ಶತ್ರುನೋ ಯೋಚನೆ ಮಾಡಿ. ಅವನೇನೋ ಬೆಳೀತಾ ಇದ್ದಾರಂತ ನಿಮ್ಗೆ ಹೊಟ್ಟೆ ಊರಿಗೆ ಅವ್ನ ಶತ್ರು ಅಂತ ನೀವು ತಿಳ್ಕೊಂಡು ಹೀಗೆ ಮಾಡೋದು ತಪ್ಪಾಗುತ್ತೆ. ಇದು ಉಲ್ಟಾನೂ ಆಗ್ಬೋದಲ್ಲ. ಇವಾಗ ನಿಮ್ಗೆ ಸಮಸ್ಯೆ ಮಾಡಿದರೆ ನೀವು ಇಂಥ ಕೆಲಸ ಮಾಡ್ಬೋದು. ಶತ್ರು ಅಂದರೆ ಯಾರು? ನಮಗೆ ಯಾರು ತೊಂದರೆ ಮಾಡ್ತಾ ಇದ್ದಾರೆ, ನಮ್ಮ ಬೆಳವಣಿಗೆಗೆ ಯಾರು ಸಮಸ್ಯೆ ನೀಡ್ತಾ ಇದ್ದಾರೆ, ಮತ್ತು ನಮ್ಮ ಜೀವನದಲ್ಲಿ ಯಾರು ಬಹಳಷ್ಟು ಕಠಿಣವಾಗಿ ಎಲ್ಲ ರೀತಿಯಲ್ಲಿ ಅಪಮಾನ ಅಪಪ್ರಚಾರ ಅಥವಾ ನಮ್ಮ ಅವನತಿಗೋಸ್ಕರ ಷಡ್ಯಂತ್ರ ಕುತಂತ್ರ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರನ್ನ ನಾವು ಶತ್ರುಗಳಂತ ನಿರ್ಣಯ ಮಾಡ್ಬೋದು. ಯಾರೋ ಏನೋ ಬೆಳೆದಿದ್ದಾನೆ ಅಂತ ಹೇಳ್ಬಿಟ್ಟು ಅವನನ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಂಡು ಈತ ಹೋಗಿ ಅವನ ಮೇಲೆ ಮಾಡಿಸಿದ್ರೆ ನನ್ನ ಶತ್ರು ಅಂತ ತಿಳ್ಕೊಳಕ್ಕಾಗುತ್ತೆ ಇಲ್ಲ. ಆ್ಯಕ್ಚುಲಿ ಅವ್ನು ಬೆಳೆದಿದ್ದಾನಂತಂದ್ರೆ ಇವನು ಶತ್ರು ಅವನಿಗಾಗಿರ್ತಾನೆ. ಹಾಗೆ ಅಂದರೆ ಈ ಥರ ಕಲ್ಪನೆಯಲ್ಲೇ ಕೆಲವೊಬ್ರು ತಮ್ಮನ್ನು ತಾವು ಮೋಸಗೊಳಿಸ್ಕೊಂಡ್ಬಿಡ್ತಾರೆ ಅಥವಾ ತಮ್ಮನ್ನು ತಾವು ನಾಶ ಮಾಡ್ಕೊಂಡ್ಬಿಡ್ತಾರೆ. ಇದಲ್ಲ ಇದು. ಕೆಲವೊಮ್ಮೆ ಅದು ಅಮಾಯಕರಿಗೆ ನಾವು ಸಮಸ್ಯೆ ಮಾಡಿದಾಗಲೂ ಕೂಡ ಆಗುತ್ತೆ. ಕರ್ಮ ಬಿಡೋದಿಲ್ಲ, ಮೊದಲು ಹೇಳಿದ್ರೆ. ಹಾಗಾಗಿ ನೋಡ್ಕೊಂಡು ವಿಚಾರ ಮಾಡಿ ಮಾಡಬೇಕು. ಒಟ್ಟು ಈ ಕೆಲಸ ಮಾಡುವಂಥದ್ದನ್ನು ಯಾರನ್ನೂ ಕೂಡ ಹೇಳಿ ನೋಡಿ ಮಾಡೋದಲ್ಲ, ಗೌಪ್ಯವಾಗಿ ಗುಪ್ತವಾಗಿ ಮಾಡಿ ಹಾಕಿ ಖಂಡಿತ ಶತ್ರುವಿನ ಒಂದು ಸಮಸ್ಯೆಯನ್ನು ನೀವು ಹೊರಗಡೆ ಬರಲಿಕ್ಕೆ ಅನುವು ಮಾಡಿಕೊಡುತ್ತೆ. ಓಕೆ ಗುರುಗಳೇ, ಈಗ ಈ ಒಂದು ರೆಮಿಡೀಸ್ ಆದಮೇಲೆ ಏನು ಮಾಡಬೇಕು ಅವರು? ಈ ರೆಮಿಡಿ ಅಷ್ಟೇ. ಇದು ಮಾಡಿದ್ಮೇಲೆ ಮುಗೀತು, ಮತ್ತೇನು ಮಾಡೋವಂಥದ್ದು ಅವಶ್ಯಕತೆ ಇಲ್ಲ. ಈ ಕೆಲವೊಬ್ರು ಏನು ಮಾಡ್ತಾರೆ, ಪ್ರತಿ ಅಮಾವಾಸ್ಯೆಗೆ ಮಾಡಬೇಕಾ, ಹೌದು, ಪ್ರತಿ ಹುಣ್ಣಿಮೆಗೆ ಮಾಡಬೇಕಾ ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ. ಒಮ್ಮೆ ಮಾಡಿ ಸಾಕು, ಇನ್ನೊಮ್ಮೆ ಆ ಒಂದು ಕಾರ್ಯ ವಿಚಾರಕ್ಕೂ ಹೋಗ್ಬೇಡಿ. ಕೆಲವೊಂದು ಹೇಳೋದನ್ನ ಹೇಳ್ತೀವಿ, 5 ಸೋಮವಾರ ಮಾಡಿ, 5 ಗುರುವಾರ ಮಾಡಿ, ಶುಕ್ರವಾರ ಮಾಡಿ ಅನ್ನುವಂಥ ಲೆಕ್ಕಾಚಾರಗಳು ಬೇರೆ ಇರ್ತದೆ. ಪೂಜಾದಿಗಳು ಪ್ರಯೋಗಾದಿಗಳು ಬೇರೆ ಇರ್ತದೆ. ಅಂದರೆ ಇದು ಒಂದು ಸಲ ಮಾಡಿ ಮುಗೀತು. ಮಾಡಿದ ನಂತರ ನೀವು ಮನೆಗೆ ಹೋಗಿ ಸೇರ್ಕೊಳ್ಳಿ ಅಷ್ಟೇ. ಕೈ ಮೇಲೆ ಇದು ಸ್ನಾನ ಮಾಡೋರಿದ್ರೆ ಸ್ನಾನ ಮಾಡ್ಕೊಂಡು ಹೋಗಿ, ಕಾಲ ಮೇಲೆ ನೀರು ತೊಗೊಂಡೋಗಿದ್ರೆ ನೀರು ತೊಗೊಂಡೋಗಿ, ಮುಗೀತಷ್ಟೇ. ಒಮ್ಮೆ ಮಾಡಿದ್ರೆ ಸಾಕಮ್ಮ ಇದು. ಓಕೆ ಗುರುಗಳೇ, ಈಗ ಈ ಒಂದು ರೆಮಿಡಿ ಆದ ನಂತರ ಶತ್ರುಗಳ ನಾಶ ಆಗ್ತಾ ಇದೆ ಅಂತ ನಮಗೆ ತಿಳಿಯೋದು ಯಾವಾಗ? ನಾನೇನು ಹೇಳ್ತಾ ಇದ್ದೀನಿ, ಈಗ ಶತ್ರುಗಳ ಒಂದು ಉಪಟಳ ಉಪದ್ರವ ಕಡಿಮೆ ಆಗ್ಬೋದು, ಸುದ್ದಿಗಳಿರ್ಬೋದು, ಅಥವಾ ನಿಮ್ಮ ಕಣ್ಣಿಂದ ನೋಡುವಂಥ ಒಂದು ವಿಷಯಗಳಿರ್ಬೋದು. ನಾವು ಭಾಳ ಗತ್ತಿನಿಂದ ಮೆರಿತಾ ಇರ್ತಾರೆ ಶತ್ರು, ಅವನಿಗೆಲ್ಲ ಒಂದು ಕಡೆ ಅವಮಾನ ಅಪಮಾನ ಆಗ್ಬೋದು, ಅದು ನಿಮ್ಮ ಮುಂದೆನೇ ನಡಿಬೋದು, ಅಥವಾ ಯಾರ ಮುಖಾಂತರ ನಾನು ತಿಳಿಸ್ಬೋದು. ಸೊ ಅವನು ನೀವೇನು ಅನುಭವಿಸ್ತಾ ಇದ್ದೀರಾ ಆ ಶತ್ರು ಉಪದ್ರವದಿಂದ, ಅದು ಅವನಲ್ಲಿ ಕಾಣುತ್ತೆ. ಹಾಗೆ ನಿಮ್ಮ ಕಣ್ಣೆದುರುಗಡೆ ಅದು ಏನೇನು ಗೋಚರ ಆಗಬೇಕಾಗುತ್ತೆ, ಮತ್ತು ನಿಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಏನಿದೆ ಆ ಒಂದು ಕ್ರಿಯೆ ಘಟಿಸುವಂಥದ್ದು ನಡೆಯುತ್ತೆ. ಹಾಗೆ ಮಾಡಿದ ತಕ್ಷಣವೇ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ಕೆಲವೊಬ್ಬರಿಗೆ ಆಗ್ಬೋದು, ಕೆಲವೊಬ್ಬರಿಗೆ 2 ಅಮಾವಾಸ್ಯೆ 3 ಅಮಾವಾಸ್ಯೆ ಒಳಗಡೆ ಇದನ್ನ ಸ್ಥಿತ ಮಾಡ್ಕೋಬೋದು. ಅಂದರೆ ಪರಿಹಾರ ಸಿಗುವಂಥ ಎಲ್ಲ ಒಂದು ಅನುಕೂಲಗಳು ಬರುತ್ತೆ. ಖಂಡಿತವಾಗಿ ಆ ಕೆಲಸ ನಡೆಯುತ್ತೆ. ಅಂದರೆ ಮಾಡ್ತಕ್ಕಂಥ ಮನ ಇಚ್ಛೆ ಸರಿಯಾಗಿರ್ಬೇಕಷ್ಟೆ. ಹಾಗಾಗಿ ಮಾಡ್ಬೋದಾಗಿದೆ. ಮತ್ತು ಅವ್ನ ಕಣ್ಣೆದುರುಗಡೆ ಕಾಣುತ್ತೆ ಅವ್ನಿಗೆ ಏನೇನಾಗುತ್ತೆ ಏನೇನಿಲ್ಲ. ಈಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲೇ ಆಸೆ ಆಕಾಂಕ್ಷೆಗಳಿರ್ತವೆ. ಎಲ್ಲವನ್ನೂ ಅವರು ಬಿಡಿಸ್ಬಿಟ್ಟು ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ ಅವ್ನು ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋವಂಥ ಮನಸ್ಸಿರುತ್ತೆ, ಅದು ಅವ್ರ ಕಣ್ಣಿಗೆ ಕಾಣುತ್ತೆ. ಕೆಲವೊಬ್ರಿಗೆ ಬೇರೆ ಬೇರೆ ಇರ್ತದೆ, ಅದು ಅವರಲ್ಲಿ ಗೋಚರ ಆಗುತ್ತೆ. ಈ ರೀತಿಯಾಗಿ ಅವರೇ ಅವಲೋಕನ ಮಾಡಬೇಕು, ಅವರೇ ತಿಳ್ಕೋಬೇಕು. ಯಾಕಂದರೆ ಅವರೇ ಮಾಡಿದ್ದಾರೆ ಅಂದರೆ ಅವರೇ ತಿಳ್ಕೋಬೇಕು. ನಾನೇನು ಹೇಳ್ತಾ ಇದ್ದೀನಿ, ಕೆಲಸ 100% ಆಗುತ್ತೆ. ಒಂದಿನದಲ್ಲಿ ಆಗ್ಬೋದು, 3 ಅಮಾವಾಸ್ಯೆಲ್ಲೂ ಆಗ್ಬೋದು. ಒಟ್ಟು ಏನಿದೆ ಆ ಕಾರ್ಯ ನಡೆಯುತ್ತೆ. ಹಾಗೆ ಗುರುಗಳೇ, ಇವತ್ತು ಶತ್ರುವಿನ ನಾಶ ಹೇಗೆ ಮಾಡಬೇಕು, ಅಂದರೆ ಶತ್ರು ಅಂತ ನಿಮಗೆ ಗೊತ್ತಾದ ನಂತರ ಯಾವ ರೀತಿ ಶತ್ರುವಿನ ನಾಶ ಮಾಡಬೇಕು ಅಂತ ಹೇಳಿ ಸಿಂಪಲ್ ರೆಮಿಡೀಸನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ಕಾರಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಶತ್ರುಗಳ ಬಾಧೆಗಳಿಂದ ಹೇಗೆ ನಾವು ಮುಕ್ತಿಯನ್ನು ಪಡ್ಕೊಬೇಕು ಅಂಥೇಳಿ ಸಾಕಷ್ಟು ಸಿಂಪಲ್ ರೆಮಿಡೀಸನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಶತ್ರುಗಳ ನಾಶ ಆಗಬೇಕು ಅಂತಿದ್ರೆ, ಅವರಿಂದ ನಮ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಿದ್ರೆ ಏನು ಮಾಡಬೇಕು ಅನ್ನುವಂಥ ರೆಮಿಡೀಸನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಇದು ನಿಮಗೆ ಕೂಡ ಇಷ್ಟ ಆಗುತ್ತೆ ಈ ಮಾಹಿತಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನೀವು ಗುರುಗಳನ್ನು ಭೇಟಿ ಆಗಬೇಕು ಅಂತಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೇರವಾಗಿ ಕರೆ ಮಾಡ್ಬೋದು. ಅಥವಾ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಿದ್ರೆ ಬೆಂಗಳೂರಿನ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿ ಗುರುಗಳ ಕಚೇರಿ ಹಾಗೆ ಮನೆ ಇದೆ, ನೇರವಾಗಿ ಬಂದು ಭೇಟಿ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ನಮಸ್ಕಾರ.